ಹಾಯ್ ಮಾಸ್ಟರ್ ಅಕಾಡೆಮಿ, ವೆಲ್ಕಮ್ ಟು ಮೈ ಚಾನಲ್. ಪರಿಶ್ರಮ ನಿಮ್ಮ ಯಶಸ್ಸಿನ ಮಾರ್ಗವಾಗಿರಲಿ. ಆತ್ಮೀಯ ಅಂಗನವಾಡಿ ಕಾರ್ಯಕರ್ತೆಯರವರಿಗೆ ನಮಸ್ಕಾರ. ನಾವು ಇಂದು ಅಂಗನವಾಡಿ ಪೋಷಣ್ ಟ್ರ್ಯಾಕರ್ ಬಗ್ಗೆ ತಿಳಿದುಕೊಳ್ಳೋಣ. ಇದು ತುಂಬಾ ಸುಲಭ ಮತ್ತು ಉಪಯುಕ್ತವಾಗಿದೆ. ನೋಡಿ ಮಕ್ಕಳೇ, ಇದು ಪೋಷಣ್ ಟ್ರ್ಯಾಕರ್. ನಾವು ನಿಮ್ಮ ಹಾಜರಾತಿ ಮತ್ತು ಪೌಷ್ಟಿಕಾಂಶದ ವಿವರಗಳನ್ನ ಇದರಲ್ಲಿ ನಮೂದಿಸ್ತೇವೆ. ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಐ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪೋಷಣ್ ಟ್ರ್ಯಾಕರ್ ನಲ್ಲಿ ಯಾವ ತರ ವರ್ಕರ್ ಲಾಗಿನ್ ಆಗಬೇಕು, ಅಂಗನವಾಡಿ ಯಾವ ತರ ಓಪನ್ ಮಾಡಬೇಕು, ಮತ್ತೆ ಫರ್ಗೆಟ್ ಪಾಸ್ವರ್ಡ್ ಕೊಟ್ಟು ಯಾವ ತರ ನೀವು ಪಾಸ್ವರ್ಡ್ ನ ಚೇಂಜ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದಕ್ಕೂ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವೆಲ್ಕಮ್ ಟು ಪೋಷಣ್ ಟ್ರ್ಯಾಕರ್. ಇನ್ನಷ್ಟು ಉಪಯುಕ್ತ ಅಂಗನವಾಡಿ ಹಾಡುಗಳು, ಕಥೆಗಳು ಮತ್ತು ಶಾಲಾ ಪೂರ್ವ ಶಿಕ್ಷಣದ ವಿಡಿಯೋಗಳಿಗಾಗಿ ನಮ್ಮ ಹೈ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಪೋಷಣ್ ಟ್ರ್ಯಾಕರ್ ಆಪ್ ನ ನಾವು ಇನ್ಸ್ಟಾಲ್ ಮಾಡಿದಾಗ ನಮಗೆ ಈ ತರ ಲಾಗಿನ್ಸ್ ಓಪನ್ ಆಗುತ್ತೆ. ಮೊದಲನೇದು ಅಂಗನವಾಡಿ ವರ್ಕರ್ ಲಾಗಿನ್, ಎರಡನೇದು ಸೂಪರ್ವೈಸರ್ CDPO ಮತ್ತೆ DPO ಲಾಗಿನ್, ಮತ್ತೆ ಮೂರನೇದು ಬೆನಿಫಿಷರಿ ಲಾಗಿನ್. ಇವಾಗ ನಮಗೆ ಬೇಕಿರೋದು ಅಂಗನವಾಡಿ ವರ್ಕರ್ ಲಾಗಿನ್. ಅಂಗನವಾಡಿ ವರ್ಕರ್ ಲಾಗಿನ್ ಮೇಲೆ ನಾವು ಟಚ್ ಮಾಡಿದ್ರೆ ಈ ತರ 3 ಸ್ಲೈಡ್ಸ್ ಶೋ ಆಗುತ್ತೆ ನಮಗೆ. ಫಸ್ಟ್ ಸ್ಲೈಡ್ ಶೋ, ಮತ್ತೆ ಸೆಕೆಂಡ್ ಒನ್, ಮತ್ತೆ ಥರ್ಡ್ ಒನ್ ಡನ್ ಅಂತ ಬರುತ್ತೆ. ಡನ್ ಅಂತ ನಾವು ಟಚ್ ಮಾಡಿದ್ರೆ ನೋಡಿ ನಮ್ಗೆ ಈ ತರ ಲ್ಯಾಂಗ್ವೇಜಸ್ ಶೋ ಆಗುತ್ತೆ ನಮ್ಗೆ. ಇಲ್ಲಿ ಎಲ್ಲಾ ಲ್ಯಾಂಗ್ವೇಜಸ್ ಬರುತ್ತೆ. ನಮ್ಗೆ ಇವಾಗ ಇಂಗ್ಲಿಷ್ ತಗೊಂತೀವಿ, ಇಂಗ್ಲಿಷ್ ಮೇಲೆ ಟಚ್ ಮಾಡಿದ್ರೆ ಅಥವಾ ಕ್ಲಿಕ್ ಮಾಡಿದ್ರೆ ನಮ್ಗೆ ಇಂಗ್ಲಿಷ್ ಸೆಲೆಕ್ಟ್ ಆಗುತ್ತೆ. ಮತ್ತೆ ಈ ತರ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇದು ವರ್ಕರ್ ಲಾಗಿನ್ ಪೇಜ್. ಇವಾಗ ನಾವು ವರ್ಕರ್ದು ಫರ್ಗೆಟ್ ಪಾಸ್ವರ್ಡ್ ಕೊಟ್ಟು ಹೊಸ ಪಾಸ್ವರ್ಡ್ ನ ನಾವು ಕ್ರಿಯೇಟ್ ಮಾಡ್ಕೊಬೇಕು. ಇಲ್ಲಿದೆ ನೋಡಿ, ಲಾಗಿನ್ ಅಂತ ಇದೆ, ಅದ್ರ ಕೆಳಗಡೆ ಫರ್ಗೆಟ್ ಎಂಪಿನ್ ಬಾರ್ ಪಾಸ್ವರ್ಡ್ ಅಂತ ಇದೆ. ಫರ್ಗೆಟ್ ಎಂಪಿನ್ ಮೇಲೆ ನಾವು ಟಚ್ ಮಾಡಿದ್ರೆ ಮೊಬೈಲ್ ನಂಬರ್ ನ ಕೇಳುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಹಾಕಿದ್ರೆ ಗೆಟ್ OTP ಅಂತ ಕೆಳಗಡೆ ಆಪ್ಷನ್ ಇದೆ. ನಾವು ಪೋಷಣ್ ಟ್ರ್ಯಾಕರ್ ಅಲ್ಲಿ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಿದೀವೋ ಆ ಫೋನ್ ನಂಬರ್ ನ ಎಂಟ್ರಿ ಮಾಡಿ ಗೆಟ್ OTP ಮೇಲೆ ಟಚ್ ಮಾಡಿದ್ರೆ ನಾವು ಪೋಷಣ್ ಟ್ರ್ಯಾಕರ್ ಅಲ್ಲಿ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTP ನ ಇಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ. ಈ OTP ಎಂಟ್ರಿ ಮಾಡಿ ವೆರಿಫೈ ಅಂಡ್ ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ನಾವು ಹೊಸ ಎಂಪಿನ್ ಅಥವಾ ಹೊಸ ಪಾಸ್ವರ್ಡ್ ನ ನಾವು ಜನರೇಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡಿ, ಎಂಟರ್ ದ ನ್ಯೂ ಎಂಪಿನ್ ಅಂತ ಇದೆ ಅಲ್ವಾ, ಇಲ್ಲಿ ನಾವೇನ್ ಹೊಸ 4 ಡಿಜಿಟ್ ಪಾಸ್ವರ್ಡ್ ಇಡ್ತೀವೋ ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆ ಅಲ್ವಾ, ಎರಡು ಕೂಡ ಸೇಮ್ ಇರಬೇಕು. ಎಂಟರ್ ದ ನ್ಯೂ ಪಾಸ್ವರ್ಡ್ ಗೆ ಏನಾದ್ರು ಹೊಸ ಒಂದು 4 ಡಿಜಿಟ್ ಇಡ್ತೀವಲ್ವಾ, ಕನ್ಫರ್ಮ್ ದ ಎಂಪಿನ್ ಅಂತ ಇದೆ ಅಲ್ವಾ, ಅದಕ್ಕೂ ಕೂಡ ಸೇಮ್ ಪಾಸ್ವರ್ಡ್ ಇಟ್ಬಿಟ್ಟು ಸಬ್ಮಿಟ್ ಕೊಟ್ರೆ ನಮ್ಗೆ ಹೊಸ ಪಾಸ್ವರ್ಡ್ ನಮ್ಗೆ ಜನರೇಟ್ ಆಗುತ್ತೆ. ಮತ್ತೆ ಹೊಸ ಪಾಸ್ವರ್ಡ್ ಸಕ್ಸಸ್ಫುಲ್ ಅಂತ ನಮ್ಗೆ ಬರುತ್ತೆ. ನೆಕ್ಸ್ಟ್ ಒನ್, ಇನ್ನಷ್ಟು ಉಪಯುಕ್ತ ಅಂಗನವಾಡಿ ಹಾಡುಗಳು, ಕಥೆಗಳು ಮತ್ತು ಶಾಲಾ ಪೂರ್ವ ಶಿಕ್ಷಣದ ವಿಡಿಯೋಗಳಿಗಾಗಿ ನಮ್ಮ ಹೈ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ, ಇದು ವರ್ಕರ್ ಲಾಗಿನ್. ಅಂಗನವಾಡಿ ವರ್ಕರ್ ಲಾಗಿನ್ ಮೇಲೆ ಟಚ್ ಮಾಡಿದ್ರೆ ನಮ್ಗೆ ಈ ತರ ಲಾಗಿನ್ ಶೋ ಆಗುತ್ತೆ. ಲಾಗಿನ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೊಬೈಲ್ ಆರ್ ಇಮೇಲ್ ಅಂತ ತೋರಿಸುತ್ತೆ, ಮತ್ತೆ ಕೆಳಗಡೆ ಪಾಸ್ವರ್ಡ್ ಅಂತ ತೋರಿಸುತ್ತೆ. ಮೊಬೈಲ್ ನಲ್ಲಿ ನಾವು ಆಫೀಸ್ ನಂಬರ್ ಯಾವ ನಂಬರ್ನ ನಾವು ಪೋಷಣ್ ಟ್ರ್ಯಾಕರ್ ಅಲ್ಲಿ ರಿಜಿಸ್ಟರ್ ಮಾಡಿದೀವೋ ಆ ಮೊಬೈಲ್ ನಂಬರ್ನ ಇಲ್ಲಿ ಹಾಕ್ಬೇಕು. ಕೆಳಗಡೆ ಪಾಸ್ವರ್ಡ್ ಅಂತ ಇದೆ ಅಲ್ವಾ, ನಾವು ಏನು ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವೋ ಆ ಪಾಸ್ವರ್ಡ್ ನ ಇಲ್ಲಿ ಎಂಟ್ರಿ ಮಾಡ್ಬಿಟ್ಟು ಸೈನ್ ಇನ್ ಕೊಟ್ಟು ನಮ್ಗೆ ಅಂಗನವಾಡಿ ವರ್ಕರ್ ಲಾಗಿನ್ ಪೇಜ್ ನಮ್ಗೆ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇದು ಅಂಗನವಾಡಿ ವರ್ಕರ್ ಲಾಗಿನ್ ಪೇಜ್. ಇದು ಪೋಷಣ್ ಟ್ರ್ಯಾಕರ್ ಬಗ್ಗೆ ಇದಕ್ಕೂ ಮುಂಚೆ ತಿಳ್ಕೊಳ್ಬೇಕಾಗಿದ್ದೇನು ಅಂದ್ರೆ, ಈ ಪೋಷಣ್ ಟ್ರ್ಯಾಕರ್ ಆಪ್ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆವರೆಗೂ ಇದು ವರ್ಕ್ ಆಗೋದಿಲ್ಲ. ಮತ್ತೆ ಭಾನುವಾರ ಕೂಡ ಇದು ಓಪನ್ ಆಗೋದಿಲ್ಲ ಪೋಷಣ್ ಟ್ರ್ಯಾಕರ್ ಆಪ್. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ರಿಸ್ಟ್ರಿಕ್ಟೆಡ್ AWC ಕೆನಾಟ್ ಬಿ ಓಪನ್ಡ್ ಆನ್ ಸಂಡೇ. ಇದು ಸಂಡೇ ಓಪನ್ ಆಗಲ್ಲ, ನಾವು ಸಂಡೇ ಇದರಲ್ಲಿ ಏನೋ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್, ಪೋಷಣ್ ಟ್ರ್ಯಾಕರ್ ಅಲ್ಲಿ ಇಷ್ಟು ಮಾಡ್ಯೂಲ್ಸ್ ಬರುತ್ತೆ. ಈ ಮಾಡ್ಯೂಲ್ಸ್ ಪ್ರತಿ ವಿಡಿಯೋದಲ್ಲಿ ನಿಮ್ಗೆ ಈ ಮಾಡ್ಯೂಲ್ಸ್ ಬಗ್ಗೆ ಒಂದೊಂದು ದಿವಸ ಹೇಳ್ಕೊಂಡು ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಡೈಲಿ ಟ್ರ್ಯಾಕಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಪೋಷಣ್ ಟ್ರ್ಯಾಕರ್ ಲಾಗಿನ್ ಆದ್ಮೇಲೆ ನಮ್ಗೆ ಈ ತರ ಅಂಗನವಾಡಿ ಕಾರ್ಯಕರ್ತೆಯದ್ದು ಲಾಗಿನ್ ಪೇಜ್ ನಮ್ಗೆ ಓಪನ್ ಆಗುತ್ತೆ. ಇದ್ರಲ್ಲಿ ನಾವು ಯಾವ ತರ ಅಟೆಂಡೆನ್ಸ್ ಹಾಕ್ಬೇಕು, ಮತ್ತೆ ಮಕ್ಳದು ಯಾವ ತರ HCM ಕೊಡ್ಬೇಕು, ಮತ್ತೆ ಮಾರ್ನಿಂಗ್ ಸ್ನಾಕ್ಸ್ ಯಾವ ತರ ಕೊಡ್ಬೇಕು, ಆಕ್ಟಿವಿಟಿನ ಯಾವ ತರ ಕೊಡ್ಬೇಕು ಅನ್ನೋದು ನಿಮ್ಗೆ ಇದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಹೋಮ್ ಪೇಜ್ ಈ ತರ ಬಂದ್ಮೇಲೆ ಇಲ್ಲಿ ಡೈಲಿ ಟ್ರ್ಯಾಕಿಂಗ್ ಅಂತ ಇದೆ. ಡೈಲಿ ಟ್ರ್ಯಾಕಿಂಗ್ ಮೇಲೆ ನಾವು ಟಚ್ ಮಾಡಿದ್ರೆ ಇಲ್ಲಿ AWC ಓಪನ್ ಅಂತ ಇದೆ ಅಲ್ವಾ, ಅಂಗನವಾಡಿನ ಓಪನ್ ಕೊಡ್ಬೇಕು. ಬೆಳಿಗ್ಗೆ ಓಪನ್ ಆದ್ಮೇಲೆ ನಾವು ಮಕ್ಳದು ಹಾಜರಾತಿ ಮತ್ತೆ ಮಾರ್ನಿಂಗ್ ಸ್ನಾಕ್ಸ್ ಮತ್ತೆ HCM ಮತ್ತೆ ಆಕ್ಟಿವಿಟಿನ ನಾವು ಪ್ರತಿದಿನ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡಿ, ಅಂಗನವಾಡಿನ ಓಪನ್ ಮಾಡ್ಬೇಕಾದ್ರೆ ಇಲ್ಲಿ ಸೆಲೆಕ್ಟ್ ಆಪ್ಷನ್ ಕೇಳುತ್ತೆ. ಸೆಲೆಕ್ಟ್ ಆಪ್ಷನ್ ಅಲ್ಲಿ 3 ರೀಸನ್ಸ್ ನಮ್ಗೆ ಶೋ ಆಗುತ್ತೆ. ಐ ಆಮ್ ಇನ್ ಲವ್,
ಐ ಆಮ್ ಇನ್ ಲೀವ್ ಅಂತ ಬರುತ್ತೆ ಒಂದು. ಸೆಕೆಂಡ್ ಒನ್ ಐ ಆಮ್ ಆನ್ ಅಫಿಷಿಯಲ್ ಡ್ಯೂಟಿ ಅಂತ ಬರುತ್ತೆ. ಐ ಆಮ್ ಆನ್ ಅಡಿಷನಲ್ ಚಾರ್ಜ್ ಅಂತ ಬರುತ್ತೆ. ಓಪನ್ ಮಾಡ್ಬೇಕಾದ್ರೆ ಓಪನ್ ಅಂತ ಕೇಳುತ್ತಲ್ವಾ, ಓಪನ್ ಮೇಲೆ ಟಚ್ ಮಾಡಿದ್ರೆ ನಮ್ಗೆ ಈ ತರ 3 ಆಪ್ಷನ್ ಶೋ ಆಗುತ್ತೆ. ನಾವೇನಾದ್ರೂ ರಜದಲ್ಲಿದ್ರೆ ಐ ಆಮ್ ಇನ್ ಲೀವ್ ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ಓಪನ್ ಕೊಡ್ಬೋದು. ಐ ಆಮ್ ಇನ್ ಅಫಿಷಿಯಲ್ ಡ್ಯೂಟಿ ಅಂತ ಇದೆ, ನಮ್ಗೆ MPR ಮೀಟಿಂಗು ಮತ್ತೆ ಗೌರವಧನ ಸಭೆ ಆಫೀಸಲ್ಲಿ ಏನಾದ್ರೂ ಕೆಲಸ ಇದ್ರೆ ಐ ಆಮ್ ಅಫಿಷಿಯಲ್ ಡ್ಯೂಟಿ ಅಂತ ಹೇಳಿ ಸೆಲೆಕ್ಟ್ ಮಾಡಿ ನಾವು ಓಪನ್ ಅನ್ನ ಕೊಡ್ಬೋದು. ಮತ್ತೆ ಐ ಆಮ್ ಆನ್ ಅಡಿಷನಲ್ ಚಾರ್ಜ್ ಅಂತ ಇದೆ ಅಲ್ವಾ, ಇದು ಅಂಗನವಾಡಿ ಕಾರ್ಯಕರ್ತೆ ಇನ್ನೊಂದು ಸೆಂಟರ್ಗೆ ಚಾರ್ಜ್ ಇದ್ರೆ ಐ ಆಮ್ ಆನ್ ಅಡಿಷನಲ್ ಚಾರ್ಜ್ ಅಂತ ಕೊಟ್ಬಿಟ್ಟು ನಾವು ಓಪನ್ ಕೊಡ್ಬೋದು. ಇನ್ ಕೇಸ್ ನಾವೇನಾದ್ರೂ ಕನ್ಫರ್ಮೇಶನ್ ಕೇಳುತ್ತೆ ಅಂಗನವಾಡಿ ಓಪನ್ ಆಗ್ಬೇಕಾದ್ರೆ AWC ಸ್ಟೇಟಸ್ ಕೆನ್ ಸೆಟ್ ಓಪನ್ ಯು ಕೆನಾಟ್ ಚೇಂಜ್ ಅಂತ ಒಂದ್ಸಲಿ ಓಪನ್ ಮಾಡಿದ್ಮೇಲೆ ಅದನ್ನ ಮತ್ತೆ ನಾವು ಕ್ಲೋಸ್ ಮಾಡ್ಲಿಕ್ಕೆ ಬರಲ್ಲ. ಇನ್ ಕೇಸ್ ನಾವೇನಾದ್ರೂ ಅಂಗನವಾಡಿ ಕ್ಲೋಸ್ ಅಂತ ಕೊಟ್ರೆ ಅದ್ ನಾವು ಮತ್ತೆ ಓಪನ್ ಮಾಡ್ಲಿಕ್ಕೆ ಬರೋದಿಲ್ಲ. ಡೈಲಿ ಟ್ರ್ಯಾಕಿಂಗ್ ಅಂತ ಇದೆ. ಡೈಲಿ ಟ್ರ್ಯಾಕಿಂಗ್ ಮೇಲೆ ನಾವು ಟಚ್ ಮಾಡಿದ್ರೆ ಇಲ್ಲಿ ಮಕ್ಳದು ಅಟೆಂಡೆನ್ಸ್ ಬಾರ್ ಮಾರ್ನಿಂಗ್ ಸ್ನಾಕ್ಸ್ ಅಂತ ಇದೆ. ಇಲ್ಲಿ ಮಕ್ಳದು ನಮ್ದು 3 ರಿಂದ 6 ವರ್ಷದ ಮಕ್ಳನ್ನ ನಾವು ಪೋಷನ್ ಟ್ರ್ಯಾಕರ್ ರಿಜಿಸ್ಟರ್ ಮಾಡಿದೀವ, ಆ ಮಕ್ಳದು ಇಲ್ಲಿ ನೇಮ್ಸ್ ಶೋ ಆಗುತ್ತೆ ನಮ್ಗೆ. ಇಲ್ಲಿ ಮಕ್ಳು ನೇಮ್ಸ್ ಬರುತ್ತೆ, ಅಟೆಂಡೆನ್ಸ್ ಅಂತ ಇದೆ, ಮತ್ತೆ ಮಾರ್ನಿಂಗ್ ಸ್ನಾಕ್ಸ್ ಅಂತ ಇದೆ. ಪ್ರತಿ ಮಗು ಪಕ್ಕ ಅಟೆಂಡೆನ್ಸ್ ಮತ್ತೆ ಮಾರ್ನಿಂಗ್ ಸ್ನಾಕ್ಸ್ ಬಾಕ್ಸ್ ಇರುತ್ತೆ. ಬಾಕ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಮ್ಗೆ ರೈಟ್ ಮಾರ್ಕ್ ಶೋ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ರೈಟ್ ಮಾರ್ಕ್ ಶೋ ಆಗುತ್ತೆ. ಒಂದ್ ಮಗು ಮೇಲೆ ಮಗು ಪಕ್ಕ ಬಾಕ್ಸ್ ಇರುತ್ತೆ, ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ರೈಟ್ ಮಾರ್ಕ್ ಶೋ ಆಗುತ್ತೆ. ಮಾರ್ನಿಂಗ್ ಸ್ನಾಕ್ಸ್ ಅಲ್ಲೂ ಒಂದು ಕೂಡ ಬಾಕ್ಸ್ ಇರುತ್ತೆ, ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ರೈಟ್ ಮಾರ್ಕ್ ಶೋ ಆಗುತ್ತೆ. ಈ ತರ ನಾವು ಮಕ್ಕಳದು ಅಟೆಂಡೆನ್ಸ್ ಮತ್ತೆ ಮಾರ್ನಿಂಗ್ ಸ್ನಾಕ್ಸ್ ನ ಎಂಟ್ರಿ ಮಾಡ್ಬೋದು. ಅದೇ ರೀತಿಯಲ್ಲಿ THR ಬಾರ್ HCM ಅಂತ ಇದೆ. THR ಬಾರ್ HCM ಮೇಲೆ ಟಚ್ ಮಾಡಿದ್ರೆ ಇಲ್ಲೂ ಕೂಡ ನಾವು ಪೋಷನ್ ಟ್ರ್ಯಾಕರ್ ಅಲ್ಲಿ ಏನು 3 ರಿಂದ 6 ವರ್ಷದ ಮಕ್ಕಳನ್ನ ರಿಜಿಸ್ಟರ್ ಮಾಡಿದ್ದೇವೆ ಆ ಮಕ್ಕಳದು ನೇಮ್ಸ್ ಶೋ ಆಗುತ್ತೆ ನಮ್ಗೆ. ಅಲ್ಲೂ ಕೂಡ ಅಷ್ಟೇ THR ನೇಮ್ಸ್ ಬರುತ್ತಲ್ವಾ, ನೇಮ್ಸ್ ಪಕ್ಕ ಈ ತರ ಬಾಕ್ಸ್ ಬರುತ್ತೆ, ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಾವು HCM ನ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಅದಾದ್ಮೇಲೆ ನಮ್ಗೆ ಆಕ್ಟಿವಿಟಿ ಅಂತ ಬರುತ್ತೆ. ಪ್ರತಿದಿನ 2 ಆಕ್ಟಿವಿಟಿ ಇರುತ್ತೆ. ಒಂದು ಪರ್ಸನಲ್ ಹೈಜೀನ್ ಅಂತ ಇರುತ್ತೆ, ಮತ್ತೆ ಪ್ರೀ ಸ್ಕೂಲ್ ಎಜುಕೇಶನ್ ಅಂತ ಇರುತ್ತೆ. ನಾವು ಪ್ರತಿದಿನ ಆಕ್ಟಿವಿಟಿನ ಮಾಡ್ಬಿಟ್ಟು ಇದರಲ್ಲಿ ಎಂಟ್ರಿ ಮಾಡ್ಬೋದು. ಮತ್ತೆ ECC ಅಂತ ಇದೆ ನೆಕ್ಸ್ಟ್ ಒನ್, ಅದನ್ನ ನಿಮ್ಗೆ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ VCC ನ ಯಾವ ತರ ಕಂಪ್ಲೀಟ್ ಮಾಡ್ಬೇಕಂತ ಹೇಳಿ. ಮತ್ತೆ ಇಲ್ಲಿ ಬಂದಿದೆ ನೋಡಿ, ಮಾರ್ನಿಂಗ್ ಸ್ನಾಕ್ಸ್ ಮೇಲೆ ಟಚ್ ಮಾಡಿದ್ರೆ ಆಪ್ಷನ್ ಟು ಔಟ್ ಆಫ್ SNP ಅಂತ ಬಂದಿದೆ. ಇದನ್ನ ಏನ್ ಮಾಡ್ಬೇಕು, ಹಾಜರಾತಿ ಬರ್ಬೇಕಂತಂದ್ರೆ ಮತ್ತೆ ಮಾರ್ನಿಂಗ್ ಸ್ನಾಕ್ಸ್ ಈ ಮಗು ಬರ್ಬೇಕಂದ್ರೆ ಏನ್ ಮಾಡ್ಬೇಕಂತ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಇನ್ನಷ್ಟು ಉಪಯುಕ್ತ ಅಂಗನವಾಡಿ ಹಾಡುಗಳು, ಕಥೆಗಳು ಮತ್ತು ಶಾಲಾ ಪೂರ್ವ ಶಿಕ್ಷಣದ ವಿಡಿಯೋಗಳಿಗಾಗಿ ನಮ್ಮ ಹೈಮಾಸ್ಟರ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು ಹಾಗೂ ಈ ವಿಡಿಯೋ ಇಷ್ಟವಾದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.